ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೋಮಗಿರಿ ಚಾನೆಲ್. ಇದು ತ್ರಾಸಿ ಬೀಚ್ ಉತ್ಸವದ 3ನೇ ದಿನದ ವಿಡಿಯೋ ಆಗಿರುತ್ತದೆ. ತ್ರಾಸಿ ಬೀಚ್ ಉತ್ಸವಕ್ಕೆ ಜನಸಾಗರವೇ ಹರಿದು ಬಂದಿತ್ತು. 3 ದಿನದ ಬೀಚ್ ಉತ್ಸವ ಕಾರ್ಯಕ್ರಮ ತುಂಬಾನೇ ಅದ್ದೂರಿಯಾಗಿ ನಡೆಯಿತು. ತ್ರಾಸಿ ಬೀಚ್ ಉತ್ಸವ ಇಷ್ಟು ಚೆನ್ನಾಗಿ ಮೂಡಿ ಬರಲು ಟೀಮ್ ತ್ರಾಸಿ ಇವರ ಪರಿಶ್ರಮ ತುಂಬಾನೇ ಇದೆ. ಪ್ರತಿಯೊಬ್ಬರಿಗೂ ಇಲ್ಲಿ ನಾನು ವಂದನೆಗಳನ್ನ ಸಲ್ಲಿಸ್ತಾ, ಬೇರೆ ಊರಿನಿಂದ ಬಂದಿರುವಂತಹ ಪ್ರವಾಸಿಗರು ಕೂಡ ಬಹಳಷ್ಟು ಜನ ಇಲ್ಲಿದ್ದಾರೆ. ಅವರಿಗೆ ನಮ್ಮೂರು ಕುಂದಾಪುರ ಬೈಂದೂರು ಮಧ್ಯ ಇರುವಂತಹ ತ್ರಾಸಿ ಬೀಚ್ಗೆ ಆದರದ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ನಿಮಗೆ ಎಕ್ಸ್ಟ್ರಾ ಚಪ್ಪಾಳೆ ಆಯ್ತಾ? ಇನ್ನೊಂದೊಂದು ಚಪ್ಪಾಳೆ ಹೊಡಿರಿ ಅವರಿಗೆ. ಥ್ಯಾಂಕ್ ಯು. ಯಾಕಂದ್ರೆ ನಾನು ಯಾವಾಗಲೂ ವೇದಿಕೆಯಲ್ಲಿ ಹೇಳುವಂತ ಮಾತಿದೆ, ಅವರು ಮಹಿಳೆಯರಿಗೆ ಸಮಾನತೆಯನ್ನ ಎಲ್ಲವನ್ನ ಕೊಟ್ಟಾಗಿದೆ. ಆದ್ರೂ ಕೂಡ ಪಾಪ ಅದೆಷ್ಟೋ ರೆಸ್ಟ್ರಿಕ್ಷನ್ಸ್ನ ಹಾಕೊಂಡು ಮನೇಲೇ ಇದ್ದು ಮಕ್ಕಳಿಗೋಸ್ಕರ ಅಂತ ಎಷ್ಟೋ ತ್ಯಾಗಗಳನ್ನ ಮಾಡುವಂತಹ ನಮ್ಮ ತಾಯಂದಿರು, ಮನೆಯಲ್ಲಿರೋ ಅಕ್ಕ ತಂಗಿ, ಅವ್ರಿಗೆ ಯಾವಾಗಲೂ ನಾವು ಒಂದು ಸಲ್ಯೂಟ್ ಕೊಡ್ಲೇಬೇಕು. ನವರಾತ್ರಿ ಅಂತ ನಾವು ಹೇಳ್ತೀವಿ. ನವರಾತ್ರಿಯ ಸಂದರ್ಭದಲ್ಲಿ ನಡೆಯುವಂತಹ ಒಂದು ಕಥೆಯನ್ನ ಆಯ್ದುಕೊಂಡು ಮಾಡಿರುವಂತಹ ಚಿತ್ರ ಮಾರ್ನಮಿ. ಇದರ ಟ್ರೈಲರ್ ನೋಡುವ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಹೇಳ್ಕೊತಾ ಇದ್ದೀನಿ. ಹಾಗೆ ಮಾರ್ನಮಿ ಚಿತ್ರದ ಬಗ್ಗೆ ಒಂದಿಷ್ಟು ಕೇಳಬೇಕಲ್ಲ. ಬೆಂಗಳೂರಿಗೆ ಹೋಗಿ ಒಂದು ಕನಸು ಕಂಡು ಇವತ್ತು ಒಂದು ಸಿನಿಮಾ ನಿರ್ದೇಶನ ಮಾಡಿ ಆ ಸಿನಿಮಾ ನವೆಂಬರ್ 21ಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ರಿಲೀಸ್ ಆಗಲಿಲ್ಲ. ಸೊ ಈಗ ಫೆಬ್ರವರಿಯಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಕುಂದಾಪುರದಲ್ಲಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಹಾಗೆ ಒಂದಿಷ್ಟು ಜನರಿಗೆ ಸಿನಿಮಾದ ಬಗ್ಗೆ ಹೇಳಿ ಅವರು ಕೂಡ ಥಿಯೇಟರ್ಗೆ ಹೋಗುವ ಹಾಗೆ ಮಾಡಬೇಕು. ನಿಮ್ಮೂರಿನ ಪ್ರತಿಭೆಯನ್ನು ನೀವೇ ಬೆಳೆಸಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಆಚಾರ್ಯ ತ್ರಾಸಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ.
ವೇದಿಕೆಯ ಮೇಲೆ ಒಂದು ಭಾವಚಿತ್ರದ ಕ್ಷಣಗಳು. ಒಂದು ಚಪ್ಪಾಳೆ ಕೊಡ್ಬೋದಾ? ಇಷ್ಟು ದೊಡ್ಡ ವೇದಿಕೆ ಹಾಕಬೇಕು, ಇಷ್ಟಪ್ಪ ಜನ ಸೇರಿಸ್ತು, ಇಷ್ಟು ದೊಡ್ಡ ಜಾತ್ರೆ ಮಾಡ್ಕಂತೇಳಿ ಹೇಳಿ ಆಲೋಚನೆ ಮಾಡಿಕೊಂಡದ್ದು ಟೀಮ್ ತ್ರಾಸ 5 ವರ್ಷದಿಂದ ಆಲೋಚನೆ ಮಾಡ್ತಾ ಇದ್ದೆ. ಮಾಡೋಕ್ಕೊಂದು ದಿವಸ ವರ್ಕ್, ಗಳಿಗೆ ವರ್ಕ್, ಅದ್ರ ಜೊತೆಗೆ ಎಲ್ಲರ ಬೆಂಬಲ ಸಿಗಬೇಕು ಅನ್ನೋದು ಅವ್ರ ತಲೆಯಲ್ಲಿದ್ದದ್ದು. ಅದರ ಕೊನೆಗೂ ಈ ವರ್ಷ ಅದನ್ನು ಸಾಧಿಸಿದ್ದಾರೆ. ಮತ್ತು ನಿನ್ನೆ ಸಾಧಾರಣ ಒಂದು ಇದೇ ಟೈಮಿಗೆ ಮಿಥುನ್ ಸ್ವಾಮಿ ಫೋನ್ ಮಾಡಿದರು, ನೀವೀಗ ವರ್ಕ್, ನೀವೀಗ ತ್ರಾಸಿಗೆ ಕಾಣಕ್ಕೆ 15,000 ಜನ ರಸ್ತೆಗೆ ನಡುಕು ಜಾಗ ಇಲ್ಲ, ಗಾಡಿ ಹೋಗಕ್ಕಾಗಲ್ಲ, ಸ್ವಲ್ಪ ಜನ ಇದ್ದರು. ನಮ್ದು ಬೀಚ್ ಅಂತಲೇ ಹೇಳಿದರೆ ಪಣಂಬೂರು, ಮಲ್ಪೆ, ಮಂಗಳೂರು, ಸುರತ್ಕಲ್ಲು, ಸೋಮೇಶ್ವರ ಅಂತ ಹೇಳಿ ಇರುವಂಥ ಟ್ರೆಂಡನ್ನು ತ್ರಾಸಿ, ಬೈಂದೂರು, ಸೋಮೇಶ್ವರ, ಶಿರೂರು, ಗಂಗಿಬೈಲು, ಗಂಗೊಳ್ಳಿ ಅನ್ನುವಂಥದ್ದನ್ನು ಮಾಡಬೇಕಾದವರು ನಾವು. ಆದರೆ ತ್ರಾಸಿಯಲ್ಲಿ ಮಾಡಿ ಇಷ್ಟು ದೊಡ್ಡದಾಗಿ ತೋರಿಸಿ, ತ್ರಾಸಿಯೇ ಸಾಟಿ ಅಂತೇಳಿ ಹೇಳಿ ಮಾಡಿ ತೋರಿಸಿದ್ದು ತ್ರಾಸಿ ಉತ್ಸವ. ಸೊ ಹಾಗಾಗಿ ತ್ರಾಸಿ ಬೀಚ್ ಉತ್ಸವವನ್ನು ಮಾಡಿದಂಥ ಈ ಗ್ರೇಟ್ ಟೀಮಿಗೆ ನನ್ನ ಬಹುದೊಡ್ಡ ಅಭಿನಂದನೆ. ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ ಟೀಮ್ ತ್ರಾಸಿ. ತ್ರಾಸಿ ಬೀಚ್ ಉತ್ಸವ 2025ರ ರೂವಾರಿಗಳನ್ನ ನೀವಿ ವೇದಿಕೆಯ ಮೇಲೆ ಕಾಣ್ತಾ ಇದ್ದೀರಾ. ಶಾಸಕರು ಹೇಳಿದಂತಹ ಒಂದು ಮಾತು, ಬೇರೆ ಊರಲ್ಲಿರುವವರಿಗೆ ಊರಿಗೆ ಬರ್ತೀವಿ ಅಂತಂದ್ರೆ ಅದಕ್ಕೊಂದು ನೆಪ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಪ್ಪಾರು ಮೂಡುಬಗೆ, ಆಲ್ ದಿ ಬೆಸ್ಟ್. ಈ ಸ್ಟೇಜ್ ನಿಮಗೋಸ್ಕರ ರೆಡಿ ಆಗಿದೆ. ಹೇಗಿತ್ತು ಅಮೇಜಿಂಗ್ ಡಾನ್ಸ್ ಕ್ರೂ ಅವರ ಪರ್ಫಾರ್ಮೆನ್ಸ್? ಹೇಗಿತ್ತು? ಒಂದೇ ಚಪ್ಪಾಳೆ ಕೊಡಿ, ಒಂದೇ ವಿಸಿಲ್ ಕೊಡಿ, ಇಲ್ಲ ಅಂತಂದ್ರೆ ಬಾಯಲ್ಲಿ ಏನಾದ್ರು ಸೌಂಡ್ ಮಾಡಿ. ಕಡಲ ಅಲೆಗಳ ಘೋರತಕ್ಕಿಂತ ಮಿಗಿಲಾದಂತಹ ಒಂದು ಸದ್ದು ಸಮುದ್ರದ ಪಕ್ಕದಲ್ಲಿ ಬೇರಿಲ್ಲ ಅಂತ ಹೇಳ್ಬೋದು. ಪರ್ಫಾರ್ಮೆನ್ಸ್ ನ ಬರೀ ಇಲ್ಲಷ್ಟೇ ಅಲ್ಲ, DKD ಕನ್ನಡದ ರಿಯಾಲಿಟಿ ಶೋಗಳು ಸೇರಿದಂತೆ 10 ಹಲವು ವೇದಿಕೆಗಳಲ್ಲಿ ಪ್ರದರ್ಶನವನ್ನ ನೀಡಿದಂತಹ ಒಂದು ಡಾನ್ಸ್ ತಂಡ ನಮ್ಮ ಮುಂದೆ ವೇದಿಕೆಯಲ್ಲಿ. ಆಲ್ ದಿ ಬೆಸ್ಟ್ ನಿಮಗೆ. ತುಂಬಾ ಚೆನ್ನಾಗಿತ್ತು ನಿಮ್ಮ ಪ್ರದರ್ಶನ. ಇದೇ ರೀತಿ ಕಂಟಿನ್ಯೂ ಆಗಲಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಯ ಶಿಖರವನ್ನ ಏರುವಂತಾಗ್ಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಒಂದಷ್ಟು ದಿನಗಳ ಕಾಲ ಪ್ಲಾನ್ ಮಾಡಿ ಸುಮಧುರವಾಗಿದೆ ಅಂತ ಅನ್ನಿಸ್ಬೇಕಂತೆ. ನೆನಪುಗಳನ್ನ ಕ್ರಿಯೇಟ್ ಮಾಡೋದು, ಲೈಫ್ ಇಸ್ ಆಲ್ ಅಬೌಟ್ ಕ್ರಿಯೇಟಿಂಗ್ ಸಮ್ ಬ್ಯೂಟಿಫುಲ್ ಮೆಮೊರೀಸ್ ಅಂತ ಹೇಳ್ತಾರೆ. ಅಂತಹ ಸೇರಿರುವಂತಹ ಎಲ್ಲರ ಕಡೆಯಿಂದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅವರ ಹಾಸ್ಯ ಅಂತೂ ಎಷ್ಟು ಸಹಜವಾಗಿರುತ್ತೆ ಅಂತಂದ್ರೆ, ಅವರು ಮಾತಾಡ್ಬೇಕಿದ್ರೆ ಮೊದಲೇನೆ ನಮಗೆ ನಗು ಉಕ್ಕುವಂತಹ ಒಂದು ವ್ಯಕ್ತಿತ್ವ. ಹಾಗೆ ರಾಜೇಶ್ ಮುಗುಳಿ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮತ್ತೊಮ್ಮೆ ನಿಮ್ಮ ಚಪ್ಪಾಳೆಯ ಧ್ವನಿಯ ಜೊತೆಯಲ್ಲಿ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಹಲೋ, ಸರ್ ಹೇಳಿ ಸರ್ ಕೇಳ್ತಾ ಉಂಟು ಸರ್ ನಿಮಗೆ ಕೇಳ್ತಾ ಇದೆಯಾ ನನಗೆ ಕೇಳ್ತಾ ಉಂಟು. ಹೇಳಿ ಸರ್ ಬಂದೆ ಇಲ್ಲೇ ಇಂಟರ್ವ್ಯೂ ಮಾಡಿ ಬಂದೆ, ಇದು ರಾಮನವ್ರ ಮನೆಗೆ ಬಂದೆ ಸರ್, ಬಂದೆ ರಪ್ಪ ಮಾಡಿ ಬರ್ತೀರಾ ಸರ್, ಅರ್ಧ ಗಂಟೆ. ನಮಸ್ಕಾರ. ನಾನು ನಿಮಗೆ ಫೋನ್ ಮಾಡ್ತಾ ಇದ್ದೆ. ಅದು ಒಳಗಡೆ ಪೆಟ್ಟಿಗೆಯಲ್ಲಿ ಇಟ್ಟಿದ್ದೇನೆ. ಪೆಟ್ಟಿಗೆಯಲ್ಲಿ ಇದೆ, ಪೆಟ್ಟಿಗೆಯಲ್ಲಿ ನನ್ನ ಹತ್ರ ಇದೆ, ಅಂಥದ್ದು ಒಂದು ಇದೆ. ಅದು ಮತ್ತೆ ನಾಳೆ ಮಾತಾಡ್ಬೇಕಲ್ಲ, ಚಳಿಗೆಲ್ಲ. ಅದು ಮತ್ತೆ ನಾಳೆ ನಾನು ಫೋನ್ ಮಾಡ್ತಿದ್ದೆ, ನೀವು ತೆಗಿಲೇ ಇಲ್ಲ. ತೊಂದರೆ ಇಲ್ಲ, ಹುಷಾರಿದ್ದೀನಿ. ಮೊನ್ನೆ ಸ್ವಲ್ಪ ಹುಷಾರಿದ್ದಿಲ್ಲ, ಜ್ವರ ಬಂದಿತ್ತು. ಡೆಂಗಿವಾ? ಡೋಂಗಿ ಅಲ್ಲ, ಸತ್ಯ. ನಿಮ್ಮ ಹತ್ರ ಡೋಂಗಿಯಲ್ಲಿ ನಾನು ಯಾಕೆ ಧರ್ಮಕ್ಕೆ ಮಲ್ಕೊಳ್ಳೋದು? ಹಾಗೆಲ್ಲ ಜ್ವರ ಯಾವ್ದು ಬಂದು, ಡೆಂಗ್ಯೂ, ಮಲೇರಿಯಾ ಆ ತರ ಇರ್ತದೆ. ಅದೆಂತ ಹೆಸರಿಂತ ಇಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಮಾರನೇ ದಿನ ಹುಷಾರಾಗಿದೆ. ಒಳ್ಳೆ ಜ್ವರ ಹೇಗಿದೆಯಾ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದಿರೋದು. ಅಲ್ಲ, ಎಂತ ಅವಸ್ಥೆ ಮಾರ್ರೆ. ನೀವು ಸತ್ಯ ಹೇಳ್ಬೇಕು ನಂಗೆ, ನಾನು ಹೇಗೆ ಕಾಣ್ತೇನೆ ನಿಮಗೆ? ಸತ್ಯ ಹೇಳಿ, ಹೇಗೆ ಕಾಣ್ತೇನೆ? ಒಂದು ಮೇಷ್ಟ್ರಾಗೆ ಕಾಣ್ತೇನೆ ನಿಮಗೆ, ರಾಮಪ್ಪನಾಗೆ ಕಾಣುದಿಲ್ಲ. ನಾನು ಮೇಷ್ಟ್ರು ಅಲ್ಲ. ಎಂತ ಒಂದು ಅವಸ್ಥೆ ಮಾರ್ರೆ. ಈ ಗೌರ್ಮೆಂಟ್ಗೆ ಭಾಷೆ ಉಂಟ ಕೇಳುದು ನಾನು.
ಅಲ್ಲ ಕನ್ನಡ ಶಾಲೆನೆಲ್ಲ ಬಂದ್ ಮಾಡೋದು, ಸರ್ಕಾರಿ ಶಾಲೆಲ್ಲ ಬಂದಾದ್ರೆ ಎಂತ ಮಾಡುದು ನಾವು ಕನ್ನಡ ಮೇಷ್ಟ್ರುಗಳೆಲ್ಲ? ಮೀನು ಮಾರ್ಲಿಕ್ಕೆ ಹೋಗುದಾ? ಅಷ್ಟು ತಲೆಯಲ್ಲಿ ಇವರಿಗೆ. ಅದಕ್ಕೆ ನಾನೆಂತ ಮಾಡಿದೆ ಗೊತ್ತಲ್ಲ, ಕನ್ನಡ ಶಾಲೆ ಉಳಿಬೇಕು ಅನ್ನೋ ಒಂದೇ ನಿಟ್ಟಿನಲ್ಲಿ ನನ್ನ ಸ್ವಂತ ಖರ್ಚು ಟ್ಯೂಷನ್ ಕ್ಲಾಸ್ ನಡೆಸ್ತಾ ಇದ್ದೇನೆ. ಒಂದು 7-8 ತಿಂಗಳಾಯ್ತು. ಶುರು ಮಾಡೋಕೊಂದು 30-35 ಮಕ್ಕಳಿದ್ರು. ಈಗ ಕಡಿಮೆ 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 ಆಗಿ ಒಂದು 2 ಮಕ್ಕಳಿಗೆ ಬಂದು ನಿಂತಿದೆ. ನಿನ್ನೆ ಯಾಕೆ ಶಾಲೆಗೆ ಬರ್ಲಿಲ್ಲ ನೀನು? ನಿನ್ನೆ ಯಾಕೆ ಶಾಲೆಗೆ ಬರ್ಲಿಲ್ಲ? ಅದು ನನಗೆ ಬೇರೆ ಶಾಲೆ ಇತ್ತು ಅದು. ಅಲ್ಲ ಅದು ನಿನ್ನೆ ಹೌದು ನಿನ್ನೆ ಅಲ್ಲ ನೆನ್ನೆ ನನ್ನ ಅಕ್ಕ ಮರಿ ಹಾಕಿದ್ದು, ಅದಕ್ಕೆ ಶಾಲೆ ರಜೆ. ಅಕ್ಕ ಮರಿ ಹಾಕಿದ್ದು ಹೇಳಿದ್ರು ನೋಡಿದ, ಅಕ್ಕ ಮರಿ ಹಾಕಿ. ಎಂತ ಅಕ್ಕ ಮರಿ ಹಾಕ್ಲಿ? ಬೆಕ್ಕನ? ಹೌದು, ಇಷ್ಟು ದೊಡ್ಡ ಮರಿ ಹಾಕಿದ್ದು. ಅಕ್ಕ ಮರಿ ಹಾಕಿದಲ್ಲ, ಅಕ್ಕ ಹೆತ್ತದ್ದು. ಅಕ್ಕ ಹೆತ್ತದ್ದು. ಹಾ, ಇನ್ ಮುಂದೆ ಹಾಗೆ ಆಗಬಾರ್ದು, ಹಾಗೆ ಆಗ್ಬಾರ್ದು. ಇನ್ನು ಬರೋ ವರ್ಷವೇ ಭಾವನ ಹತ್ರ ಹೇಳ್ತೇನೆ, ಇನ್ನು ಹಾಗಾಗ್ಬಾರ್ದು, ಇನ್ನಾದ್ರೂ ಬರೋ ವರ್ಷ. ನೀನು ಸುಮ್ಮನೆ ಇಲ್ಲಿ ಬಾ. ಪದೇ ಪದೇ ಎಂತ ಅಕ್ಕ ಅದು ಬೆಕ್ಕ? ಅದೇ ಹೇಳಿದ್ದಲ್ಲ, ಹಾಗೆ ಆಗ್ಬಾರ್ದು. ನಾನು ಹೇಳಿದ್ದು ನಾ ತಪ್ಪಿ ಮಾತಾಡಬಾರ್ದು ಅಂತ ಹೇಳಿದ್ದು. ಸರಿ ಇರ್ಬೇಕು ಮಾತಾಡೋದು ಅಂತ. ಆಯ್ತು, ಕೂತ್ಕೊಳ್ಳಿ ಈಗ. ಅದೇ ಸಾಯ್ಲಿ. ಈಗ ನಾನು ಹೇಳುದು, ನನ್ನ ಕೈಯಲ್ಲಿ ಒಂದು ತಟ್ಟೆ ಉಂಟು. ಎಲ್ಲಿ ಉಂಟು ಅಂತ ನೆನೆಸ್ಬೇಕಾ? ನೆನೆಸ್ಬೇಕು. ಆ ತಟ್ಟೆಯಲ್ಲಿ 2 ಇಡ್ಲಿ ಉಂಟು. ಉಂಟು ಅಂತ ನೆನೆಸ್ಬೇಕಾ? ಇಡ್ಲಿಯನ್ನು ನೆನೆಸಿದ್ರೆ ಮುದ್ದೆ ಆಗುದಿಲ್ವಾ? ಆಯ್ತು, ನೆನೆಸಿ, ನೀವು ನೆನೆಸಿ, ನೀವೇ ತಿನ್ನಿ, ನನಗೆ ಬೇಡ. ಈಗ ಆ 2 ಇಡ್ಲಿ ನಾನು ತಿಂದೆ. ಅವ್ರು ತಿನ್ನು ಮಾತಾಡುದು. ಹಾಗಾದ್ರೆ ತಟ್ಟೆಯಲ್ಲಿ ಏನು ಉಳಿಯಿತು? ಚಟ್ನಿಯಲ್ಲಿಂದ ಬಂದದ? ಚಟ್ನಿ ಉಂಟು ಅಂತ ನೆನೆಸ್ಬೇಕು. ನಾವು ಅಷ್ಟು ಕೊಟ್ಟಿಯ ಪ್ಲೇಟ್ ಅನ್ನು ನೆನೆಸಿದೆವು ಅಂತ ನಿಮ್ಗೊಂದು ತೆಂಗಿನಕಾಯಿ ಚಟ್ನಿ ನೆನೆಸ್ಲಿಕ್ಕೆ ಆಗುದಿಲ್ಲ. ಬೇಡದೆಲ್ಲ ಗೊತ್ತುಂಟು. ಬೇಡದು ಅಂತ ನಾವು ಆದ್ರೆ ನೆನೆಸ್ಬೇಕು, ನಿಮಗೆ ನೆನೆಸ್ಲಿಕ್ಕೆ ಹೇಗೆ ಕರ್ದದ ಹೇಗೆ ನೀವು? ಒಂದು ಬಿಡ್ತೇನೆ ನಿಮಗೀಗ. ಎಂತಕ್ಕ ನನಗೆ ಅಷ್ಟು ಚಂದ್ರ ಹೆಸರುಂಟು, ಕೃಷ್ಣ ಅಂತ. ಈ ಹೆಂಗಸ ನಮ್ಮ ಅಣ್ಣನಿಗೊಂದು ಬುದ್ಧಿಲ್ಲ ಮಾರೆ. ಅದನ್ನ ಕೇರಳಕ್ಕೆ ಗಾರೆ ಕೆಲಸಕ್ಕೆ ಹೋಗಿ ಬರುವಾಗ ಇದನ್ನ ಹಿಡ್ಕೊಂಡು ಬಂದಿದ್ದು. ಇದಕ್ಕೆ ಭಾಷೆ ಸಹ ಬರೋದಿಲ್ಲ, ಅರ್ಧಂಬರ್ಧ ಕನ್ನಡ ಅರ್ಧಂಬರ್ಧ ಮಳೆಯಲ್ಲಿ ಮಾತಾಡ್ಕೊಂಡು. ಅಲ್ಲಿ ಮೈಕ್ ಸರಿ ಇರುದಿಲ್ಲ ಕಾರ್ಯಕ್ರಮದಲ್ಲಿ. ಯಾವ ಕಾರ್ಯಕ್ರಮದಲ್ಲಿ ಮೈಕ್ ಸರಿ ಇರುದಿಲ್ಲ, ಕರೆಕ್ಟ್ ಜನರಿಗೆ ರೀಚೇ ಆಗುದಿಲ್ಲ. ಹಾ, ಅದಕ್ಕೆ ಎಂತ ಮಾಡ್ಬೇಕು? ಮೈಕಿಗೆ 2 ಬಡಿಬೇಕು. ಹೌದು, 2 ಬಡಿಬೇಕು. 2ಕ್ಕಿಂತ ಜಾಸ್ತಿ ಬಡಿದ್ರೆ ಮೈಕದವ ಬಂದು 4 ಬಡಿತಾನೆ, ಆಗ ಸೌಂಡ್ ಸರಿಯಾಗಿ.